ಅಲ್ಲ, ಈ ಅಣ್ಣ ಹಾವನ್ನ ಸುಟ್ಟಾಕು ಅಂತಾನಲ್ಲ, ಅವನಿಗೆ ಹಾವು ಬಗ್ಗೆ ಏನೂ ಗೊತ್ತಿಲ್ಲ. ಈ ಹಾವನ್ನ ನೋಡ್ತಾ ಇದ್ರೆ ಏನೋ ಒಂಥರ ಸೆಳ್ತಾ ಇದೆ. ನನಗೂ ಇದಕ್ಕೂ ಸಂಬಂಧ ಇದೆ ಏನೋ ಅಂತ ಅನ್ನಿಸ್ತಾ ಇದೆ. ಇದನ್ನು ಮುಟ್ಟಿದ್ರೆ ಏನೋ ಒಂಥರ ಫೀಲ್ ಆಗುತ್ತೆ. ಏನು ಅಂತ ಗೊತ್ತಾಗ್ತಾ ಇಲ್ಲ. ಈ ಥರ ಅನುಭವ ನನಗೂ ಹೊಸದು. ಇಲ್ಲ, ಇದ್ರ ಬಗ್ಗೆ ನಾನು ತಿಳ್ಕೋತೀನಿ. ಇದ್ರ ಬಗ್ಗೆ ತಿಳ್ಕೋಬೇಕು ಅಂದರೆ ಇದನ್ನು ಸುಟ್ಟಾಕೋ ಯೋಚನೆ ಮಾಡಬಾರ್ದು. ಇದನ್ನು ಹೇಗಾದರೂ ಸೇಫ್ ಮಾಡಬೇಕಲ್ಲ. ಎಸ್, ಅಪ್ಪನ ಸ್ಟಡಿ ರೂಮ್ ಇದೇ ಬೆಸ್ಟು. ಇದನ್ನಲ್ಲಿಟ್ರೆ ಸೇಫ್ ಆಗಿರುತ್ತೆ. ಬಾ, ನಿನ್ನ ಗುಟ್ಟು ತಿಳ್ಕೊಳ್ಳೋ ತನಕ ನಾನು ನಿನ್ನ ಕಾಪಾಡ್ತೀನಿ. ಎಷ್ಟು ದಿನ ನಿನ್ನ ನೋಡ್ತಾ ಆಸೆ ಪಡ್ತಾ ಇದ್ದೆ. ಯಾಕೆಂದರೆ ನೀನು ನನಗೆ ಸೇರಿದ್ದಲ್ಲ ಅಂತ. ಹಾಗಂತ ನಾಗರಾಜ ಹೇಳಿದ್ದ, ನಿನ್ನಿಂದ ಅವನನ್ನು ಬದುಕಿಸು ಅಂತ. ಆದರೆ ನಿನ್ನ ಬಗ್ಗೆ ತಿಳ್ಕೊಂಡ ಮೇಲೆ ನೀನು ನನಗೆ ಬೇಕೇ ಬೇಕು ಅಂತ ಅನ್ನಿಸ್ತು. ನಾಗರಾಜನ ದೇಹ ಇರೋವರೆಗೂ ನಿನ್ನ ಮೇಲೆ ನನಗೆ ಅಧಿಕಾರ ಇಲ್ಲ ಅಂತ ಅನ್ಸೋಕೆ ಶುರುವಾಯಿತು. ಅದಲ್ಲದೆ ಆ ನಾಗರಾಜ ಕನಸಲ್ಲಿ ಬಂದು ಕಾಡೋಕೆ ಶುರು ಮಾಡ್ದ. ಈಗ ನನಗೆ ಆ ಚಿಂತೆ ಇಲ್ಲ. ಯಾಕೆಂದರೆ ಆ ನಾಗರಾಜನ ದೇಹನ ಸುಟ್ಟಾಕಿ ಬಂದಿದ್ದೀನಿ. ಈಗ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ನಿನ್ನ ಶಕ್ತಿನ ನಾನು ಬಳಸ್ಕೊತೀನಿ. ಇನ್ನು ಆ ನಾಗರಾಜ ಬದುಕಿ ಬರೋಕ್ಕಾಗಲ್ಲ. ಈ ನಾಗಮಣಿನ ಕೇಳೋಕ್ಕೂ ಆಗಲ್ಲ. ಈ ನಾಗಮಣಿಯಿಂದ ನನಗೇನು ಬೇಕೋ ಅದನ್ನೆಲ್ಲ ಪಡ್ಕೊತೀನಿ. ನಾಗಮಣಿ ನನ್ನ ಅದೃಷ್ಟದ ಮಣಿ, ನನ್ನ ಅದೃಷ್ಟದ ಮಣಿ, ನನ್ನ ಅದೃಷ್ಟದ ಮಣಿ. ಏನು ಇಲ್ಲಿ ನೀನು? ಅದು ಬೇಜಾರಾಗ್ತಾ ಇತ್ತು, ಅದಕ್ಕೆ ಹೊರಗಡೆ ಹೋಗೋಕ್ಕೆ ಮನಸ್ಸಾಗಲಿಲ್ಲ. ಏನಾದ್ರು ಓದ್ಕೊಳ್ಳೋಣ ಅಂತ ಬಂದೆ. ಯಾರು ಹೊರಗಡೆ ಅಂತಿದ್ದವನು ಇವತ್ತು ಮನೇಲೇ ಇಟ್ಕೊಂಡು ಓದ್ಕೋತೀನಿ ನಿಂತಿದೆಯಲ್ಲ, ಅದೇ ಪುಣ್ಯ. ಸರಿ, ಅದೇನು ಓದ್ಕೋತೀವಿ ಓದ್ಕೋ. ಇದೇನಿದು ಹೀಗಾಗ್ತಾ ಇದೆ? ಏನು ಹಾವಿದು? ಈ ಹಾವಿಂದ ಹೀಗಾಗ್ತಿದ್ಯಾ ಅಥವಾ ಈ ರೂಮಲ್ಲಿ ಏನಾದರೂ ಶಕ್ತಿ ಇದೆಯಾ? ಅದೇನೇ ಇರಲಿ, ಫಸ್ಟ್ ಈ ಹಾವನ್ನ ಸೇಫ್ ಮಾಡಬೇಕು. ಇಲ್ಲ, ಇಲ್ಲಿ ಬೇಡ. ಇಲ್ಲಪ್ಪ ಯಾವಾಗಲೂ ಬರ್ತಾ ಇರ್ತಾರೆ. ಅವ್ರ ಕಣ್ಣಿಗೆ ಇದು ಕಾಣಿಸುತ್ತೆ. ಕುತೂಹಲದಿಂದ ತೆಗೆದು ನೋಡಿದ್ರೆ ಬೇರೆ ಯಾವ್ದಾದ್ರು ಜಾಗದಲ್ಲಿ ಇಡಬೇಕು. ಎಲ್ಲಿಡೋದು? ಮೇಲ್ಗಡೆ ಇಡೋದೇ ಸೇಫ್.
ಯಾರೋ ದುಷ್ಟರ ಆಸೆಗೆ ನನ್ನ ತಂದೆನ ಕಳ್ಕೊಂಡೆ, ನನ್ನ ತಾಯಿನೂ ಅವರಿಂದನೇ ಕಳ್ಕೊಂಡೆ. ಈಗ ಅಮ್ಮನ್ನ ಬದುಕಿಸ್ಕೊಳ್ಳೋ ಅವಕಾಶ ಇದೆ, ಆದರೆ ಅದು ನನ್ನಿಂದ ಆಗ್ತಾ ಇಲ್ಲ. ನಾಗಮಣಿ ಎಲ್ಲಿದೆ ಅನ್ನೋ ಸುಳಿವು ಕೂಡ ಸಿಗ್ತಾ ಇಲ್ಲ. ಏನು ಮಾಡಲಿ ನಾನೀಗ? ಅಪ್ಪನ ದೇಹ ನನ್ನ ಹತ್ರ ಇದ್ದಿದ್ರೆ ಇವತ್ತಲ್ಲ ನಾಳೆ ನಾಗಮಣಿ ಎಲ್ಲಿದೆ ಅಂತ ತಿಳ್ಕೊಂಡು ಅದನ್ನು ವಶಪಡಿಸ್ಕೊಂಡು ಅದರಿಂದ ನಿಮ್ಮಿಬ್ಬರನ್ನು ಬದುಕಿಸ್ಕೊಳ್ತಿದ್ದೆ. ನನ್ನನ್ನು ಇಷ್ಟಪಡೋರೆಲ್ಲ ನನ್ನಿಂದ ದೂರ ಆಗ್ತಿದ್ದಾರೆ. ಮೊದಲು ನಮ್ಮಪ್ಪ ಅಮ್ಮ, ಈಗ ನನಗೆ ಆಶ್ರಯ ಕೊಟ್ಟು ಈ ಮನೆ ಕೊಡಿಸಿದ ಅರ್ಚಕರು. ಮುಂದೆ ದೇವ್ರೆ, ಏನಿದೆಲ್ಲ? ನಾನು ಏನು ತಪ್ಪು ಮಾಡಿದೆ ಅಂತ ನನಗೆ ಶಿಕ್ಷೆ? ಅರ್ಚಕರ ಸಾವು ಕೊಲೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಅವ್ರ ಸಾವು ಸಹಜವಾದಲ್ಲ. ಇದು ನನ್ನ ಶತ್ರುಗಳ ಕೈವಾಡನೇ ಇರಬೇಕು. ನಮ್ಮಪ್ಪನ ಕೊಂದೋರೆ ಅರ್ಚಕರನ್ನು ಕೊಂದಿರಬೇಕು. ಹೌದು, ಅವರೇ ಕೊಂದಿರಬೇಕು. ಯಾಕೆ ಅಂದರೆ ನಾನು ದೇವಸ್ಥಾನದಲ್ಲಿದ್ದಿದ್ದು ಅವ್ರಿಗೆ ಗೊತ್ತಿತ್ತು. ನನ್ನ ಮುಖ ನೋಡೋದಕ್ಕೆ ತುಂಬಾ ಪ್ರಯತ್ನ ಪಟ್ಟಿದ್ರು. ನನ್ನ ಹುಡ್ಕೊಂಡು ಬಂದು ನಾನು ಸಿಗದೆ ಹೋಗಿದ್ದಕ್ಕೆ ಅರ್ಚಕರನ್ನ ಕೊಂದಿರಬಹುದು. ನಾನು ಈಗಲೇ ಅಲ್ಲಿಗೆ ಹೋಗಬೇಕು. ಸತ್ಯವಾದ ವಿಚಾರ ಏನು ಅಂತ ತಿಳ್ಕೋಬೇಕು. ದೇವಸ್ಥಾನಕ್ಕೆ ಹೋದ್ರೇ ನಿಜ ಏನು ಅಂತ ಗೊತ್ತಾಗೋದು. ಜೈ ಮಹಾಕಾಲ. ಇವತ್ತಾದರೂ ಆ ನಾಗಿಣಿ ನೀವು ಹಾಕಿದ ದಿಗ್ಬಂಧನದ ರೇಖೆ ಒಳಗೆ ಬರ್ತಾಳ ಬಾಬಾ? ನೀವು ಹಾಕಿದ ರೇಖೆಗೆ ಇವತ್ತು ಕೊನೆ ದಿನ ಶಕ್ತಿ ಇರೋದು. ಜೈ ಮಹಾಕಾಲ. ಯಾಕೆ ಬರಲ್ಲ ರುದ್ರ? ಬಂದೇ ಬರ್ತಾಳೆ. ಅವಳು ನನ್ನ ಶಕ್ತಿಯಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಹಾಕಿರೋ ರೇಖೆ ಒಳಗಡೆ ಬರದೆ ಆ ನಾಗಿಣಿಗೆ ಬೇರೆ ದಾರಿ ಇಲ್ಲ. ಯಾಕಂದ್ರೆ ನನ್ನ ಪೂಜೆಯ ವಿಧಿವಿಧಾನಗಳು ಆ ಹಾವನ್ನ ಕರ್ಕೊಂಡು ಬರುತ್ತೆ. ನೀವು ಹೇಳ್ದಾಗೆ ಆ ನಾಗಿಣಿ ಬರೋದಾಗಿದ್ರೆ ಇಷ್ಟೊತ್ತಿಗೆ ಬರಬೇಕಾಗಿತ್ತಲ್ಲ ಬಾಬಾ? ಇವತ್ತು ಮಧ್ಯರಾತ್ರಿವರೆಗೂ ನಾನು ಹಾಕಿರೋ ರೇಖೆಗೆ ಶಕ್ತಿ ಇರುತ್ತೆ. ಅಷ್ಟರಲ್ಲಿ ಆ ನಾಗಿಣಿ ಬರ್ತಾಳೆ. ನಾನು ಹಾಕಿರೋ ದಿಗ್ಬಂಧನದಲ್ಲಿ ಬಂದಿ ಆಗ್ತಾಳೆ. ಅದನ್ನ ನೀನು ನೋಡ್ತೀಯ. ಇದು ನಾನು ಹೇಳ್ತಿರೋ ಮಾತಲ್ಲ. ಇಲ್ಲಿವರೆಗೂ ನಾನು ಮಾಡಿರೋ ಪೂಜೆಲಿ ಕಂಡಿರೋ ಸತ್ಯ. ಆಯಿತು ಬಾಬಾ, ಬರಲಿ. ಬರೋ ತನಕ ನಾನು ಕಾಯ್ತೀನಿ. ನೀವು ಹೇಳಿದ ಸಮಯದೊಳಗೆ ಅವಳು ಇಲ್ಲಿಗೆ ಬಂದರೆ ನಾವು ಕಾದಿದ್ದಕ್ಕೂ ಸಾರ್ಥಕ ಆಗತ್ತೆ. ನಿನಗೆ ಕುತೂಹಲ ಅಲ್ವಾ ರುದ್ರ? ಆ ನಾಗಿಣಿ ಮನುಷ್ಯ ರೂಪಕ್ಕೆ ಬಂದ ಮೇಲೆ ಯಾವ ರೂಪದಲ್ಲಿದ್ದಾಳೆ ಅಂತ ನೋಡೋದಕ್ಕೆ. ಹೌದು ಬಾಬಾ, ಅದ್ರ ಜೊತೆಗೆ ನಾವು ಬಯಸಿರೋ ನಾಗಮಣಿ ಎಲ್ಲಿದೆ ಅಂತ ತಿಳ್ಕೊಳ್ಳೋ ಆಸೆ ನನಗಿದೆ. ಅದಕ್ಕೆ ಇಷ್ಟು ಹಠ ಮಾಡ್ತಾ ಇರೋದು. ಅದಕ್ಕೆ ನಿಮ್ಮ ಶಕ್ತಿನೂ ಅನುಮಾನಿಸ್ತಿರೋದು. ಅದಕ್ಕೆ ಕೆಲವೊಂದ್ಸಲಿ ನಿಮ್ಮ ಮೇಲೆ ಅನುಮಾನನೂ ಪಟ್ಟಿರೋದು. ಒಂಥರ ನನಗೆ ಪ್ರಾಣ ಸಂಕಟ ಬಾಬಾ. ನಿದ್ರೆ ಬರ್ದೆ ಹಗಲು ರಾತ್ರಿ ಒದ್ದಾಡ್ತಾ ಇರ್ತೀನಿ. ಇಷ್ಟಕ್ಕೆ ನೀನು ಒದ್ದಾಟ ನಿಲ್ಲಿಲ್ಲ ರುದ್ರ. ಕೆಟ್ಟ ಹಾವದು ಅಷ್ಟು ಸುಲಭವಾಗಿ ಆ ನಾಗಮಣಿ ಎಲ್ಲಿದೆ ಅನ್ನೋ ಗುಟ್ಟನ್ನ ಬಿಟ್ಕೊಡಲ್ಲ. ಹಾಗಾದ್ರೆ ನಾಗಮಣಿ ಎಲ್ಲಿದೆ ಅಂತ ನಾಗಿಣಿ ಬಾಯಿ ಬಿಡಲ್ವಾ? ಯಾಕೆ ಬಿಡಲ್ಲ ರುದ್ರ? ಆ ನಾಗಿಣಿ ಬಾಯಿ ಬಿಡ್ತಿದ್ರೆ ನಾನು ಬಾಯಿ ಬಿಡಿಸ್ತೀನಿ. ಅವಳು ನಾಗಮಣಿನ ಹುಡಿಕೊಂಡೇ ಇಲ್ಲಿಗೆ ಬಂದಿರೋದು. ನಾಗಮಣಿನ ಕತ್ತಿರೋ ಶತ್ರುಗಳನ್ನ ಹುಡಿಕೊಂಡೆ ಅವಳು ಇಲ್ಲಿಗೆ ಬಂದಿರೋದು. ನೋಡು
ನನ್ನ ಮಂತ್ರಶಕ್ತಿ ಅವಳ ಮೇಲೆ ಯಾವ ರೀತಿ ಪ್ರಭಾವ ಬೀಳುತ್ತೆ ಅಂದರೆ ಅವಳು ಕಲ್ಪನೆನೂ ಮಾಡ್ಕೊಳ್ಳೋದಕ್ಕಾಗಲ್ಲ. ನೋಡ್ತಾ ಇರು. ಓಂ ಭೀಂ ಕ್ಲೀಂ 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 ಪಟ್ ಸ್ವಾಹ ಜೈ ಮಹಾಕಾಲ. ಭೃಂಗಿನಾದಕ್ಕೆ ತಲೆ ತೂಗುವ ಹಾವೇ, ಮೈ ತುಂಬ ವಿಷ ತುಂಬಿಕೊಂಡಿರೋ ವಿಷ ಸರ್ಪವೇ, ಎಲ್ಲಿದೆಯಾ? ಕಾಲರುದ್ರನ ಆರಾಧಕ ನಾನು ಹೇಳ್ತಾ ಇದ್ದೀನಿ, ನನ್ನ ಮಂತ್ರಶಕ್ತಿಗೆ ನೀನು ತಲೆಬಾಗಿ ತಲೆ ತೂಗಲೇಬೇಕು. ನಿನ್ನನ್ನು ವಶ ಪಡ್ಕೊಳ್ಳೋ ಶಕ್ತಿನ ನಾನು ಹಗಲು ರಾತ್ರಿ ಪೂಜೆ ಮಾಡಿ ಪಡ್ಕೊಂಡಿದ್ದೀನಿ. ಎಲ್ಲಿದೆಯಾ? ಬಾ 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 ನಾಗಿಣಿ. ಇವರೆಲ್ಲ ಬಾಗ್ಲ ಹತ್ರದಲ್ಲೇ ನಿಂತಿದ್ದಾರೆ. ನಾನೀಗ ಹೇಗೆ ಹೊರಗೆ ಹೋಗ್ಲಿ? ಇವರು ಮುಂದೆ ಹೋದರೆ ಯಾಕೆ ಏನು ಅಂತ ಪ್ರಶ್ನೆ ಮಾಡ್ತಾರೆ. ಉತ್ತರ ಕೊಡದೆ ಹೋಗೋದಕ್ಕೆ ಬಿಡಲ್ಲ. ಇಲ್ಲಿರೋ ಹಾಗೂ ಇಲ್ಲ. ನಾನು ಅರ್ಚಕರ ಸಾವಿಗೆ ಕಾರಣ ಏನು ಅಂತ ತಿಳ್ಕೊಳ್ಳೇಬೇಕು. ಈ ವಿಚಾರ ಎಲ್ಲ ಇವ್ರಿಗೆ ಹೇಳೋಕ್ಕೂ ಆಗಲ್ಲ. ಏನು ಮಾಡಲಿ? ಸರೋಜಾ, ಅರ್ಚಕರ ಸತ್ತ ವಿಷಯ ಕೇಳಿ ನಮಗೆ ಇಷ್ಟೊಂದು ಬೇಸರ ಆಗ್ತಿದೆ. ನಾ ಪಾಪ ಅಮೃತ ಅವಳು ಎಷ್ಟು ನೋವು ಅನುಭವಿಸ್ತಿರ್ಬೇಡ. ಹೌದು ರೀ, ಪಾಪ ಅಮೃತ ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ. ಏನು ಮಾಡೋದು? ಯಾರ್ಯಾರ ಆಯಸ್ಸು ಎಷ್ಟೆಷ್ಟು ಅಂತ ಬರೆದಿರುತ್ತೋ ಅಷ್ಟೇ ದಿನ ಇರೋಕ್ಕಾಗೋದು. ಪಾಪ ಅವ್ರ ಆಯಸ್ಸು ಮುಗ್ದೋಗಿತ್ತು ಅಂತ ಕಾಣುತ್ತೆ. ಅವರ ಆಯಸ್ಸು ಇನ್ನೂ ಮುಗ್ದಿರಲಿಲ್ಲ. ಯಾರೋ ಬೇಕು ಅಂತ ಮುಗಿಸಿದ್ದಾರೆ. ಅವ್ರು ಯಾರು ಅನ್ನೋದನ್ನ ನಾನು ತಿಳ್ಕೋಬೇಕು. ಇನ್ನು ನಾನು ತಡ ಮಾಡೋ ಹಾಗಿಲ್ಲ, ಹೋಗಲೇಬೇಕು. ದೇವಸ್ಥಾನದಲ್ಲಿರೋ ಸಂಪತ್ತನ್ನ ದೋಚಕ್ಕೆ ಬಂದಿರೋ ಯಾರು ದರೋಡೆಕೋರರು ಅರ್ಚಕರನ್ನ ಕೊಲೆ ಮಾಡಿರ್ಬೋದಾ? ಹೇಳಕ್ಕಾಗಲ್ಲ ರೀ, ಕಾಲ ಕೆಟ್ಟೋಗಿದೆ. ದೇವ್ರ ದುಡ್ಡನ್ನೂ ಬಿಡಲ್ಲ ಪಾಪಿ ಜನಗಳು. ಛ, ಸರೋಜಾ, ಅಮೃತ ಆಗ್ಲಿಂದ ರೂಮಲ್ಲಿ ಒಬ್ಬಳೇ ಇದ್ದಾಳೆ. ಒಂದೆರಡು ಸಮಾಧಾನದ ಮಾತು ಹೇಳೋಕು. ಸರಿ ರೀ. ಅಮೃತ, ಅಮೃತ, ಎಲ್ಲ ಹೋದ್ಲವಳು? ಮಾಡಿ ಮೇಲೂ ಕಾಣಿಸ್ತಾ ಇಲ್ಲ. ಮನೆಯಿಂದ ಏನಾದರೂ ಹೊರಗಡೆ ಹೋದ್ಲಾ? ರೀ, ಅಮೃತ ಎಲ್ಲೂ ಕಾಣಿಸ್ತಾ ಇಲ್ಲ. ಕಾಣ್ತಾ ಇಲ್ವಾ? ಸರಿಯಾಗಿ ನೋಡು. ಮಾಡಿ ಮೇಲೆ ಅಲ್ಲೇ ಎಲ್ಲೋ ಇರ್ತಾಳೆ. ಎಲ್ಲ ಕಡೆ ಹುಡುಕ್ತಾರಿ, ಎಲ್ಲೂ ಕಾಣಿಸ್ತಾ ಇಲ್ಲ. ಏನು ವಿಕ್ರಮ್ ಇದು? ಆ ಹುಡುಗಿ ಮನೆಗೆ ಬಂದಾಗಿಂದ ನೋಡ್ತಾ ಇದ್ದೀನಿ. ಇದ್ದಕ್ಕಿದ್ದಾಗೆ ಮನೆ ಬಿಟ್ಟು ಹೊರಟೋಗ್ತಾಳೆ. ಯಾರಿಗೊಂದು ಮಾತು ಹೇಳ್ದೆ ಕೇಳಿದೆ. ಅವಳಿಗೆ ಮನೇಲಿ ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ. ನೀವು ಕೊಟ್ಟು ಸಲಿಗೆ ಜಾಸ್ತಿ ಆಯಿತು, ಅದಕ್ಕೆ ಹೀಗೆ ಆಡ್ತಿದ್ದಾಳೆ. ಚಿಕ್ಕಪ್ಪ, ಅವಳ ಮನ್ಸಿಗೆ ತುಂಬ ನೋವು ಮಾಡ್ಕೊಂಡಿದ್ದಾಳೆ. ಅದಕ್ಕೆ ಎಲ್ಲೇ ಎಲ್ಲೋ ಹೋಗಿರ್ತಾಳೆ. ಬರ್ತಾಳೆ, ನೀವು ಬೇಸರ ಮಾಡ್ಕೋಬೇಡಿ. ಕರಣ್, ಏನಪ್ಪ ಕರೆದಿದ್ದು? ಹೊಸ ಟೆಂಡರ್ಗೆ ಕೋಟ್ ರೆಡಿ ಮಾಡೋದಕ್ಕೆ ಹೇಳಿದ್ನಲ್ಲ, ಮಾಡಿದ್ಯಾ? ಇಲ್ಲಪ್ಪ, ಅದು ಪ್ರತಿ ವರ್ಷ ನಮಗೆ ಸಿಗ್ತಾ ಇರಲಿಲ್ವಲ್ಲ, ಅದಕ್ಕೆ ಈ ವರ್ಷನೂ ನಮಗೆ ಸಿಗಲ್ಲ ಅಂತ ನಾನು ಕೋಟ್ ಮಾಡೋಕ್ಕೆ ಹೋಗಲಿಲ್ಲ. ನನಗನ್ಸುತ್ತೆ ಅದ್ರ ಮೇಲೆ ಆಸೆನ ಬಿಟ್ಬಿಡೋದು ಒಳ್ಳೇದು ಅಂತ. ಇಲ್ಲ,
ಈ ಸಾರಿ ಆ ಟೆಂಡರ್ ನಮ್ಮ ಕೈ ಬಿಟ್ಟು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಆ ಟೆಂಡರ್ ನಮಗೆ ಆಗೋದು, ನಾವು ಬಿಡ್ ಮಾಡಲೇಬೇಕು. ಯಾವುದು? ಶರ್ಮಾ ಕನ್ಸ್ಟ್ರಕ್ಷನ್ನಾ? ಹೌದಮ್ಮ, ಅದೇ ಈ ಸಾರಿ ನಮ್ಮ ಕಡೆ ಆಗುತ್ತೆ ಅಂತ ಹೇಳ್ತಾ ಇರೋದು. ಅದು ಯಾವಾಗಲೂ ನಿಮ್ಮಿಂದ ಕೈ ತಪ್ಪು ಹೋಗ್ತಾ ಇರುತ್ತೆ ಅಂತ ರುದ್ರ ಹೇಳ್ತಿದ್ದ. ಅದು ತಪ್ಪು ಹೋದಾಗೆಲ್ಲ ನಿನ್ನ ಮನ್ಸಿಗೆ ತುಂಬ ಬೇಸರ ಮಾಡ್ಕೊತೀಯಂತೆ. ಮತ್ತೆ ಅದಕ್ಕೆ ಕೈ ಹಾಕ್ಬೇಕಾ ಹೇಳು? ಪ್ರತಿದಿನ ಭಾನುವಾರ ಆಗಿರಲ್ಲ ಅಲ್ವಾ ಅಮ್ಮ? ಈ ಸಾರಿ ನಾವು ಅವ್ರಿಗೆ ಸಿಗುತ್ತೆ ಅಂತ ಹೇಗೆ ಹೇಳ್ತೀರಾ? ನೋಡ್ತಾ ಇರಿ, ಈ ಸಾರಿ ಆ ಟೆಂಡರ್ ನನಗೆ ಸಿಗುತ್ತೆ. ಸಿಗುತ್ತೆ ಅಲ್ಲ, ಸಿಗಲೇಬೇಕು. ಈ ಸಾರಿ ಅದು ಹೇಗೆ ನನ್ನಿಂದ ದೂರ ಆಗುತ್ತೆ ಅಂತ ನಾನು ನೋಡ್ತೀನಿ. ನಾಳೆ ನಾವು ಬಿಡ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಆ ಟೆಂಡರ್ ನಮ್ಗೆ ಸಿಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ. ಅದು ಹಾಗಲ್ಲ ರೀ, ನಿಮ್ಗದು ಸಿಗತ್ತೆ ಅನ್ನೋ ಭರವಸೆ ಇದೆ ನಿಜ. ಆದರೆ ಯಾವುದಕ್ಕೂ ಇನ್ನೊಂದು ಸರಿ ಯೋಚನೆ ಮಾಡೋದು ಒಳ್ಳೆಯದು. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿ ಸರಿ ನೀವು ಅಲ್ಲಿಗೆ ಹೋದಾಗಲೂ ನಿಮಗೆ ಅವಮಾನ ಆಗುತ್ತೆ. ಈ ಸಲನೂ ಅದಾಗೋದು ಬೇಡ ಅಂತ. ಆತಂಕ ಬೇಡ ಹೇಮ. ಈ ಸಾರಿ ಅವಮಾನ ಆಗಲ್ಲ, ಸನ್ಮಾನ ಆಗತ್ತೆ. ಪ್ರತಿ ಸಾರಿ ಆದಂತೆ ಈ ಸಾರಿನ ಅವಮಾನ ಆಗುತ್ತೆ ಅನ್ನೋ ಯೋಚನೆನ ಬಿಟ್ಬಿಡು. ಕರಣ್, ಈಗಲೇ ಫೋನ್ ಮಾಡಿ ಫಾರ್ಮ್ ತರಿಸ್ಕೊ. ಉಳಿದಿದ್ದ ದಿನ ನಾನು ಬಿಟ್ಬಿಡು. ನನ್ನ ಮಾತಲ್ಲಿ ನಿಮ್ಗೆ ಯಾರಿಗೂ ಅಪನಂಬಿಕೆ ಬೇಡ. ನಾನು ಹೇಳಿದ್ದನ್ನು ನೀನು ಮಾಡಬೇಕು. ಇಷ್ಟು ದಿವಸ ಇದ್ದ ವಿಷ್ಣುನೇ ಬೇರೆ, ಈಗಿರೋ ವಿಷ್ಣುನೇ ಬೇರೆ, ಇನ್ನು ಮುಂದೆ ಇರೋ ವಿಷ್ಣುನೇ ಬೇರೆ. ಅರ್ಥ ಮಾಡ್ಕೊ. ಯಾರೇ ಬೇಡ ಅಂದರೂ, ಯಾರೇ ವಿರೋಧ ಮಾಡಿದ್ರು ನೀನು ಆ ಫಾರ್ಮ್ನ ತರಿಸ್ಲೇಬೇಕು. ಅರ್ಥ ಆಯ್ತಾ? ಹೇಮಾ, ಏನಾಗಿದೆ ಇವನಿಗೆ? ಅಲ್ಲಮ್ಮ, ಇಷ್ಟೊತ್ತು ಮಾತಾಡಿದ ಅಪ್ಪನ ಅವ್ರಿಗೆ ಇಷ್ಟೊಂದೆಲ್ಲ ಧೈರ್ಯ ಹೇಗೆ ಬಂತು ಅಂತ ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಕಣೋ. ಯಾಕೆ ಬಾಬಾ ಹೀಗೆ ನಗ್ತಾ ಇದ್ದೀರಾ? ಬಂದು ರುದ್ರ, ನಾನು ಹೇಳ್ತಿರ್ಲಿಲ್ವಾ ಅವಳು ಬರ್ತಾಳೆ ಅಂತ ಬಂದೆ ಬರ್ತಾಳೆ ಅಂತ. ನೋಡ್ತಾ ಇರು, ಇನ್ನು ಸ್ವಲ್ಪ ಹೊತ್ತಲ್ಲಿ ಅವಳು ಹೇಗೆ ನನ್ನ ವಶ ಆಗ್ತಾಳೆ ಅಂತ. ಅವಳು ನನ್ನ ವಶ ಆಗಲಿಲ್ಲ ಅಂತ ನೀನು ನನ್ನ ಶಕ್ತಿನ ಅನುಮಾನಿಸ್ತಾ ಇದ್ದೆ. ಆದರೆ ವಿಧಿ ನೋಡು ಹೇಗೆ ನನ್ನ ಪರವಾಗಿ ದಾಳ ಹಾಕ್ತಾ ಇದೆ ಅಂತ. ಅದು ನನಗೆ ಸಹಾಯ ಆಗೋ ಹಾಗೆ. ಬಾಬಾ, ನೀವೇನು ಹೇಳ್ತಾ ಇದ್ರು ನನಗೆ ಅರ್ಥ ಆಗ್ತಾ ಇಲ್ಲ. ದೇವಸ್ಥಾನದ ಹತ್ರ ಅವಳು ಹಾವಾಗಿ ಹರಿದು ಬರ್ತಾ ಇದ್ದಾಳೆ ರುದ್ರ. ನೀವು ಹೇಳಿದ ನಿಜಾನಾ? ನಾಗಿಣಿ ಬರ್ತಾ ಇದ್ದಾಳ? ಹೌದು. ಹಾಗಾದ್ರೆ ನಾವು ಅವಳನ್ನು ನೋಡ್ಬೋದಾ? ಖಂಡಿತವಾಗ್ಲೂ ನೋಡಬಹುದು ರುದ್ರ. ಓಂ ಕ್ಲೀಂ 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 ಜೈ ಮಹಾಕಾಲ ಫಟ್ ಸ್ವಾಹ. ನೋಡು ರುದ್ರ, ನೋಡು, ನೀನು ನೋಡ್ಬೋದು. ನಾನು ಹಾಕಿರೋ ರೇಖೆಲಿ ಆ ನಾಗಿಣಿ ಬಂಧನ ಆಗ್ಲತಿ ಬರ್ತಾ ಇದ್ದಾಳೆ.